ನಮಸ್ಕಾರ. ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಬೇರೆ ಬೇರೆ ರೀತಿಯ ಶ್ರಮದಾನಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಒಬ್ರು ವ್ಯಕ್ತಿ ಇದ್ದಾರೆ. ಇಲ್ಲಿ ಯಾವುದೇ ಸಮಸ್ಯೆಗಳಾಗಲಿ ಆ ಸಮಸ್ಯೆಗೆ ಟಕ್ಕ ಅಂತ ಸ್ಪಂದನೆ ಕೊಡುವವರು. ಅದ್ರ ಜೊತೆಗೆ ರಾಜಕೀಯದಲ್ಲೂ ಇದ್ದಾರೆ, ಉದ್ಯಮದಲ್ಲೂ ಇದ್ದಾರೆ. ಜನರ ನಡುವೆ ಓಡಾಡಿ ಜನರ ಸೇವೆಯನ್ನು ಮಾಡುವಂಥ ವ್ಯಕ್ತಿ ಬೇರಾರು ಅಲ್ಲ, ಹಳ್ಳಿ ಮನೆ ಪ್ರವೀಣ್ ಕುಮಾರ್ ಅವರು. ಸರ್ ನಮಸ್ತೆ. ನಮಸ್ತೆ. ನಿಮ್ಮನ್ನು ನೋಡುವಾಗ ಕೆಲವೊಂದ್ಸಲ ಖುಷಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಚಿರಯುವಕನಾಗಿ ರಾಜಕೀಯದಲ್ಲೂ ಇದ್ದೀರಿ, ಉದ್ಯಮದಲ್ಲೂ ಇದ್ದೀರಿ, ಜನಗಳಲ್ಲೂ ಕೂಡ ನಿಮ್ಮ ಹೆಸರು ಪ್ರಚಲಿತವಾಗಿದೆ. ಯಾಕೆಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಸೇವೆಯನ್ನು ಮಾಡಿ ಹೇಗೆ ಆರಂಭಿಸಿದ್ರಿ ನಿಮ್ಮ ಜೀವನವನ್ನ ಉದ್ಯಮದಲ್ಲಿ ಮತ್ತು ರಾಜಕೀಯದಲ್ಲಿ ಅಂತ? ನಾನು 2001ರಲ್ಲಿ ನಾನು ವಿದೇಶಕ್ಕೆ ಹೋಗಿದ್ದೆ. 2001ರಿಂದ 2014ರವರೆಗೆ ನಾನು ಈಜಿಪ್ಟಲ್ಲಿದ್ದೆ. ತದನಂತರ ನಾನು ಮಧ್ಯದಲ್ಲಿ ಬಂದು ಇಲ್ಲೇ ಏನಾದರೂ ಉದ್ಯಮ ಮಾಡಬೇಕಂತ ಯೋಚನೆ ಮಾಡುವಾಗ ನಾನು ಟ್ರೇಡಿಂಗ್ ಬಿಸ್ನೆಸ್ ಮಾಡ್ತಿದ್ದೆ. ನಾನಂತೇಳಿದರೆ ಈ ಟ್ರೇಡಿಂಗಲ್ಲಿದ್ದೆ. ಸೊ ಇಲ್ಲಿ ಏನಾದರೂ ಮಾಡಬೇಕು, ಯಾವುದಾದ್ರೆ ಒಂದು ಉದ್ಯಮವನ್ನು ಈ ಊರಲ್ಲೇ ಪ್ರಾರಂಭ ಮಾಡಬೇಕಂತ ಯೋಚಿಸ್ತಿರುವ ಸಂದರ್ಭದಲ್ಲಿ ನಾನು ಒಂದು ರೆಸ್ಟೋರೆಂಟ್ ಓಪನ್ ಮಾಡುವಂತ. ಯಾಕಂತೇಳಿದರೆ ನನ್ನ ಮಿಸ್ಸಸ್ ಈ ಹೋಟೆಲ್ ಲೈನಲ್ಲಿದ್ದವಳು. ಸೊ ನಾವು ಈಜಿಪ್ಟಲ್ಲಿ ಅದೇ ಕೆಲಸ ಮಾಡ್ತಿದ್ದೆವು. ಸೊ ನಾವು ಇಲ್ಲೊಂದು ರೆಸ್ಟೋರೆಂಟ್ ಮಾಡುವಂತ ಯೋಚಿಸಿ ನಾವು ಹಳ್ಳಿ ಮನೆ ಅಂತ ಒಂದು ರೆಸ್ಟೋರೆಂಟನ್ನು ನಮ್ಮ ಮೈನ್ ರೋಡಲ್ಲಿ ಓಪನ್ ಮಾಡಿದ್ದೆವು. ಹೌದು. ಸೊ ಅಲ್ಲಿಂದ ನನ್ನ ಈ ಉದ್ಯಮ ಪ್ರಾರಂಭವಾಯಿತು. ಈಗ ಅನೇಕ ಕಡೆಗಳಲ್ಲಿದೆ ಹಳ್ಳಿ ಮನೆ ರೆಸ್ಟೋರೆಂಟ್. ಹೌದು, ನಾವು ಈಗಾಗಲೇ ಕೆಲವು ಕಡೆಗಳಲ್ಲಿ ಓಪನ್ ಮಾಡಿದ್ದುಂಟು, ಮತ್ತು ತರುವಾಯ ಬಂದ್ ಮಾಡಿದ್ದುಂಟು. ಈಗ ಪ್ರಸ್ತುತ ಮಂಗಳೂರಿನಲ್ಲಿ ನಡೆಸ್ತಾ ಇದ್ದೇವೆ. ಮತ್ತು ಮೊದಲು ಕೇಟ್ರಿಂಗ್ ಕೂಡ ಮಾಡ್ತಿದ್ದೆ. ಈಗ ಅದನ್ನು ಕಾರಣಾಂತರಗಳಿಂದ ಅಂತ ರಾಜಕೀಯಕ್ಕೆ ಸೇರಿದ ನಂತರ ನನಗೆ ಅದರಲ್ಲಿ ಟೈಮ್ ಸಿಗ್ತಿರ್ಲಿಲ್ಲ. ಸೊ ಅದನ್ನು ಸ್ಟಾಪ್ ಮಾಡಿದ್ದೇನೆ. ಈಗ ಹಳ್ಳಿ ಮನೆ ಹೋಟೆಲ್ ರೆಸ್ಟೋರೆಂಟ್ ಉದ್ಯಮದಲ್ಲಿ ನಾನು ಮುಂದುವರಿತಾ ಇದ್ದೇನೆ. ಹಳ್ಳಿ ಮನೆ ಪ್ರವೀಣ್ ಅವರ ರಾಜಕೀಯ ಜೀವನ ಹೇಗಿದೆ? ಆಕಸ್ಮಿಕವಾಗಿ ಬದಲಾದ ಸನ್ನಿವೇಶದಲ್ಲಿ ರಾಜಕೀಯಕ್ಕೆ ಬಂದವನು. ಆ್ಯಕ್ಚುಲಿ ನಿಮ್ಗೆ ಹೇಳ್ಬೇಕಂತ ಹೇಳಿದರೆ ನಾನು ರಾಜಕೀಯದಲ್ಲಿ ಇದ್ದವನೇ ಅಲ್ಲ. ಏನೋ ಮನಸ್ಸಿಗೆ ಅನಿಸಿತ್ತು ರಾಜಕೀಯ ಇಲ್ಲದೆ ಇಲ್ಲಿ ಬದುಕಲಿಕ್ಕೆ ಕಷ್ಟ ಅಂತ. ಸೊ ನಾನು ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದವನು. ರಾಜಕೀಯಕ್ಕೆ ಬಂದ ನಂತರ ನಾನು ನನ್ನದೇ ಆದಂಥ ಒಂದು ರಾಜಕೀಯವನ್ನು ನಾನು ಮುಂದುವರಿಸಿಕೊಂಡು ಹೋದವನು. ನಾನು ಅದರಲ್ಲಿ ರಾಜಕೀಯದಲ್ಲಿ ಅವನು ಆ ಪಕ್ಷದವನು ಈ ಪಕ್ಷದವನಂತೂ ನಾನು ಎಂದಿಗೂ ನೋಡಿದವನಲ್ಲ. ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನಾನು ಕಂಡವನು. ರಕ್ಷ ಶಿವರಾಮ್ ಅವರ ಬಲಗೈ ಬಂಟ ಎನ್ನುವಂಥ ಒಂದು ಮಾತುಗಳು ಕೂಡ ಇದೆ ಸಾಮಾಜಿಕವಾಗಿ. ರಕ್ಷೇಶ್ವರಂ ಒಂದು ನಮ್ಮ ಬೆಳ್ತಂಗಡಿಯ ಭರವಸೆಯ ನಾಯಕ. ಅದು ನನ್ನ ಒಂದು ಅನಿಸಿಕೆ. ಒಬ್ಬ ಏನು ಒಳ್ಳೆಯ ಮನಸ್ಸಿನವ ಮತ್ತು ಒಬ್ಬ ಮೃದು ಸ್ವಭಾವದ ರಕ್ಷೇಶ್ವರಂ. ಯಾಕಂತ ಹೇಳಿದರೆ ಅವರೊಂದಿಗೆ ನಾನು ರಾಜಕೀಯ ಪ್ರಾರಂಭ ಮಾಡಿದವನು. ರಾಜಕೀಯದಲ್ಲಿ ಅನೇಕ ಪಾಠಗಳನ್ನು ಅವರಿಂದ ಕಲಿತವನು ನಾನು. ಯಾಕಂತ ಹೇಳಿದರೆ ನನಗೆ ರಾಜಕೀಯ ಒಂದು ಏನು ರಾಜಕೀಯವನ್ನು ಕಲಿಸಿದವರೇ ಅವರು. ಸೊ ನಾವೊಂದು ಒಡ ಹುಟ್ಟಿದ ಸಹೋದರಂತ ಇದ್ದೇವೆ ನಾವು. ಸೊ ಅವರೊಂದಿಗೆ ನಮ್ಮ ಬಾಂಧವ್ಯ ಬಹಳ ಚೆನ್ನಾಗಿದೆ. ಉಜಿರೆಯಲ್ಲಿ ದೊಡ್ಡ ಮಟ್ಟದ ಬ್ರಹ್ಮಕಲಶೋತ್ಸವ ನಡೀತಾ ಇದೆ ಜನಾರ್ದನ ಸ್ವಾಮಿಗೆ. ಇವತ್ತು ಕೂಡ ನೀವು ಸೇವೆಯನ್ನ, ಕ್ರೈಸ್ತ ಬಾಂಧವರು ಸೇವೆಯನ್ನ ಕೂಡ ಮಾಡಿದ್ರಿ. ಅಲ್ಲಿನ ಕೆಲವೊಂದು ಕೆಲಸಗಳನ್ನ ಮಾಡಿ ಶ್ರಮದಾನವನ್ನ ಮಾಡಿದ್ರಿ. ಉಜಿರೆಯಲ್ಲೇ ನಿಮ್ಮ ಉದ್ಯಮ ಕೂಡ ಇದೆ. ನಿಮಗೂ ಮತ್ತು ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕಿರುವ ನಂಟನ್ನ ಹೇಳೋದಾದ್ರೆ ಏನ್ ಹೇಳ್ತೀರಿ? ನೋಡಿ, ನಾವು ಉಜಿರೆಯಲ್ಲಿ ಹುಟ್ಟಿ ಬೆಳೆದವರು, ನಾವು ಇಲ್ಲೇ ಶಾಲೆಗೆ ಹೋದವರು. ಸೊ ನಾವು ಚಿಕ್ಕಂದಿನಿಂದ ಇವತ್ತಿನ ತನಕ ಪ್ರತಿ ಜಾತ್ರೆಗೆ ನಾವು ಉಜಿರೆಗೆ ಹೋಗ್ತಿದ್ದೆವು. ಮತ್ತು ದೇವಸ್ಥಾನ ನಾವು ಚಿಕ್ಕಂದಿನಿಂದ ನಾವು ನೋಡಿದವರು. ಮತ್ತು ನಮಗೆ ಅದೊಂದು ಏನಂತ ಹೇಳಿದರೆ ಒಂದು ನಮ್ಮ ಊರಿನ ದೇವಸ್ಥಾನ. ಸೊ ಪಡವೆಟ್ಟೆಯವರು ನಮಗೆ ನಾವು ಭಾಳ ಒಂದು ಗೌರವದಿಂದ ಅವರನ್ನು ನೋಡ್ತಿರುವವರು. ಸೊ ನಮಗೆ ಮತ್ತೆ ದೇವಸ್ಥಾನಕ್ಕೆ ಒಂದು ಭಾಳ ಒಂದು ನಂಟಿದೆ. ಯಾಕಂತ ಹೇಳಿದರೆ ನಮ್ಮ ಊರಿನ ದೇವಸ್ಥಾನ ಅಂತೇಳಿ. ಈಗಿನ ಶರತ್ ಕೃಷ್ಣ ಪಡವಟ್ನಾಯರಿದ್ದಾರೆ, ಈ ಹಿಂದೆ ವಿಜಯರಾಘ ಪಡವಟ್ನಾಯರಿದ್ರು. ಅವ್ರ ಜೊತೆಗೆ ನಿಮ್ಮ ಸಂಬಂಧ ತುಂಬಾ ಚೆನ್ನಾಗಿದೆ ಅನ್ನುವಂಥದ್ದಿದೆ. ಒಳ್ಳೆ ಗೆಳೆಯರಾಗಿದ್ದೀರಿ. ಅವ್ರ ಹತ್ರ ಕೆಲವೊಂದು ಮಾರ್ಗದರ್ಶನಗಳನ್ನು ನೀವು ತೆಗೆದುಕೊಳ್ತೀರಿ ಅನ್ನುವಂಥ ಮಾಹಿತಿ ಇದೆ. ಖಂಡಿತ. ಯಾಕಂತ ಹೇಳಿದರೆ ದಿವಂಗತ ವಿಜಯರಾಘ ಪಡವಟ್ಟೆಯರವರು ನಮಗೆ ಒಂದು ಮಾರ್ಗದರ್ಶಕರಾಗಿ ನಮಗೆ ಒಂದು ಮಾರ್ಗದರ್ಶನವನ್ನು ನೀಡಿದವರು. ನನ್ನ ಹಳ್ಳಿ ಮನೆ ಪ್ರಾರಂಭದ ಸಂದರ್ಭದಲ್ಲಿ ನಾನು ಅವರನ್ನು ಭೇಟಿಯಾಗಿದ್ದೆ. ಅವರಲ್ಲಿ ಮಾರ್ಗದರ್ಶನವನ್ನು ಕೂಡ ನಾನು ಪಡೆದಿದ್ದೆ. ತದನಂತರ ನನಗೆ ಶರತ್ ಕೃಷ್ಣ ಪಡವಟ್ಟೆಯವರು ಉಜಿರೆಯಲ್ಲಿ ಒಂದು ಮೆಡಿಕಲ್ ಪ್ರಾರಂಭ ಮಾಡಲಿಕ್ಕೆ ನನಗೆ ಅಂಗಡಿಯನ್ನು ಕೂಡ ನೀಡಿದ್ರು. ಒಂದು ಉದ್ಯಮವನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟವರು. ಒಂದು ಒಳ್ಳೆಯ ಸ್ವಭಾವದ ವ್ಯಕ್ತಿ,
ಒಂದು ಮೃದು ಮಾತು, ಹೌದು. ಮತ್ತೆ ಎಲ್ಲರೊಂದಿಗೆ ಬಹಳ ಸ್ನೇಹದಿಂದ ಬೆರೆಯುವವರು. ಸೊ ನನಗೆ ಅವರ ಮೇಲೆ ಬಹಳ ಒಂದು ಗೌರವ ಇದೆ. ನನಗೆ ಏನಾದ್ರೆ ಒಂದು ಸಮಸ್ಯೆಗಳು ಬಂದಾಗ ನಾನು ಅವರೊಂದಿಗೆ ನಾನು ಹಂಚಿಕೊಳ್ತೇನೆ. ಒಂದು ಧೈರ್ಯದ ಮಾತನ್ನು ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ ಒಳ್ಳೆಯ ವ್ಯಕ್ತಿ. ಸೊ ನನಗೆ ಅವರ ಮೇಲೆ ಬಹಳವಾದ ಒಂದು ಗೌರವ ಇದೆ. ಇವಾಗಲೇ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದ್ರಿ ಮೆಡಿಕಲ್ ಅನ್ನ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಕೊಟ್ಟರು ಅನ್ನುವಂಥದ್ದು, ಅದು ಉತ್ತಮ ಮಟ್ಟದಲ್ಲಿ ಇದೆ ಈಗ ಅನ್ನುವಂಥದ್ದನ್ನ ಕೂಡ ಹೇಳಿದ್ರಿ. ನೋಡಿ, ಅದು ಮೆಡಿಕಲ್ ನಾನು ಕೇಳಲಿಕ್ಕೆ ಹೋಗಿದ್ದೆ, ಹೌದು, ನನ್ನ ತಮ್ಮನಿಗೋಸ್ಕರ. ತದನಂತರ ನನ್ನ ತಮ್ಮ ಅಲ್ಲಿ ಮೆಡಿಕಲ್ ಪ್ರಾರಂಭ ಮಾಡಿದ್ರು. ನನ್ನ ತಮ್ಮ ಒಳ್ಳೆ ಹೆಸರನ್ನು ಮಾಡಿದ್ದಾರೆ ಉಜಿರೆಯಲ್ಲಿ. ಅವರ ಭಾಗ್ಯ ಏನಂತ ಹೇಳಿದ್ರೆ, ನಮ್ಗೆ ಶರತ್ ಕೃಷ್ಣ ಪಡವಟ್ಟೆಯವರು ಒಂದು ಅಂಗಡಿಯನ್ನು ಕೊಟ್ಟಿದ್ರಿಂದ ಅವರ ತಂದೆಯನ್ನು ಕೊನೆಯ ದಿವಸಗಳಲ್ಲಿ ನೋಡುವ ಭಾಗ್ಯ ನನ್ನ ತಮ್ಮನಿಗೆ ದೊರಕಿತ್ತು. ಅದು ನಮ್ಗೆ ಒಂದು ಪುಣ್ಯ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಂದ್ರೆ ಯಾವ ರೀತಿ ಅಂತ ಹೇಳ್ತಾ ಇದ್ರಿ ಅಂತ ಹೇಳಿದ್ರೆ, ನನ್ನ ತಮ್ಮ ಉಜಿರೆಯಲ್ಲಿ ನಿಮ್ಗೆ ಗೊತ್ತಾದಾಗೆ ಎಲ್ಲರ ಒಂದು ಈ ಬೆಡ್ ರಿಡನ್ ಇದ್ದಾರೆ, ಮತ್ತೆ ಈ ಪೇಷಂಟ್ ಇದ್ದಾರೆ, ಶುಗರ್ ಪೇಷಂಟು, ಮತ್ತೆ ಯಾರಿಗೆಲ್ಲ ಈ ಡ್ರೆಸ್ಸಿಂಗ್ ಎಲ್ಲ ಬೇಕು ಅದನ್ನೆಲ್ಲ ನನ್ನ ತಮ್ಮ ಹೋಗಿ ಮನೆಗೆ ಮಾಡ್ತಾನೆ. ಪಡವಟ್ಟೆಯವರು ಅವರು ಅನಾರೋಗ್ಯವಾಗಿ ಮನೆಯಲ್ಲಿದ್ದ ಸಂದರ್ಭದಲ್ಲಿ ನನ್ನ ತಮ್ಮ ಹೋಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಿದ್ದ. ಚಿಕಿತ್ಸೆ ಅಂತ ಹೇಳಿದ್ರೆ ಸೇವೆಯನ್ನು ಮಾಡ್ತಿದ್ದ. ಸೊ ಅದು ನಮ್ದೊಂದು ಭಾಗ್ಯ. ಯಾಕಂತ ಅವನೊಂದು ಅವರ ಮನೆಗೆ ಹೋಗಿ ಒಂದು ಕುಟುಂಬದವರಂತೆ ಅವರೊಂದಿಗೆ ಬೆರೆತು ಒಂದು ಸೇವೆಯನ್ನು ಮಾಡಿದ್ದ. ಸೊ ಅದನ್ನು ಶರತ್ ಕೃಷ್ಣ ಪಡವಟ್ಟೆಯವರು ಬಹಳವಾಗಿ ಒಂದು ಸಂದರ್ಭದಲ್ಲಿ ಅದನ್ನು ಹೇಳಿಕೊಂಡಿದ್ದಾರೆ ಸಾರ್ವಜನಿಕ ಇದರಲ್ಲಿ ಕೂಡ. ಅದು ನಮ್ಗೆ ಒಂದು ಒಳ್ಳೆಯ ವಿಚಾರ, ಒಂದು ಸೌಭಾಗ್ಯ. ಹೌದು, ಖಂಡಿತ. ಓಕೆ, ದೇವಸ್ಥಾನದ ಕೆಲಸ ಕಾರ್ಯಗಳು ನಡೀತಾ ಇದೆ, ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲ ಸಿದ್ಧತೆಗಳು ಜೋರಾಗ್ತಾ ಇದೆ. ನೀವು ಕೂಡ ಭೇಟಿ ಕೊಡ್ತಾ ಇದ್ರಿ ಸಮಯ ಸಿಕ್ಕಾಗೆಲ್ಲ. ಯಾವ ರೀತಿ ತಯಾರಿಗಳು, ಏನ್ ಇಷ್ಟ ಆಯ್ತು ಈ ಬಾರಿ? ಅನ್ನಛತ್ರ ಆಗಿರ್ಬೋದು, ದೇವಸ್ಥಾನದ ಒಳಗಡೆ ಇರುವಂತಹ ವಾಸ್ತುಶಿಲ್ಪಗಳಾಗಿರ್ಬೋದು, ಕಟ್ಟಡವೇ ಕಂಪ್ಲೀಟ್ ಆಗಿ ಬದಲಾಗಿದೆ. ಅದರ ಜೊತೆಗೆ ವಿಜಯ ಗೋಪುರ ಕೂಡ ಈ ಬಾರಿ ಉದ್ಘಾಟನೆಗೊಳ್ಳಿಕ್ಕಿದೆ. ಏನ್ ಅನಿಸ್ತು, ನಿಮ್ಗೆ ಇಷ್ಟ ಆಯ್ತು? ನನಗೆ ಈ ಸಲ ಅಂತ ಹೇಳಿದ್ರೆ ಆ ವಿಜಯ ಗೋಪುರ, ಯಾಕಂತ ಹೇಳಿದ್ರೆ ಈ ವರ್ಷ ಉಜಿರೆಯಲ್ಲಿ ಕೂಡ ವಿಜಯ ಗೋಪುರ, ನಮ್ಮ ಜನಾರ್ದನ ದೇವಸ್ಥಾನ, ನಮ್ಮ ಚರ್ಚಿದು ಕೂಡ ಗೋಪುರ ಈ ವರ್ಷನೇ ಆದದ್ದು. ಈಗ ಪ್ರಸ್ತುತ ಇಲ್ಲಿ ನಮ್ಮ TB ಸೆಂಟರ್ನಲ್ಲಿ ಕೂಡ ಮಸೀದಿ ಕೆಲಸ ನಡೀತಾ ಅಂತ ನಾನು ಕೇಳ್ಕೊಂಡಿದ್ದೇನೆ. ಸೊ ಇದೊಂದು ಏನೋ ನಂಟಿರ್ಬೇಕು. ಯಾಕಂತ ಹೇಳಿದ್ರೆ 3 ಕೂಡ ಒಂದೇ ಸಂದರ್ಭದಲ್ಲಿ ಆಗೋದು ಅದೊಂದು ದೊಡ್ಡ ವಿಚಾರ. ಮತ್ತೆ ಗೋಪುರ ಅಂತ ಹೇಳಿದ್ರೆ ಅದು ಸುಲಭದ ವಿಚಾರ ಅಲ್ಲ, ಅದು ತುಂಬಾ ಕಠಿಣ ಕೆಲಸ. ಅದೊಂದು ಗೋಪುರವನ್ನು ಕಟ್ಟುವುದೇ ಒಂದು ಸಾಧನ ಅಂತ ಹೇಳಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಉಜಿರೆಯವರೇ ಆಗಿದ್ದೀರಿ, ಶರತ್ ಕೃಷ್ಣ ಪಡವಟ್ಟೆಯವರ ಜೊತೆಗೆ ಇರುವವರು, ಅವರ ಒಂದು ಆತ್ಮೀಯ ಗೆಳೆಯ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಅನೇಕ ವೀಕ್ಷಕರಿದ್ದಾರೆ, ನಿಮಗೂ ಅಭಿಮಾನಿಗಳಿದ್ದಾರೆ, ನಿಮಗೂ ಕೆಲವು ಸ್ನೇಹಿತರಿದ್ದಾರೆ. ಅವರನ್ನ ಯಾವ ರೀತಿಯಾಗಿ ಸ್ವಾಗತ ಮಾಡ್ತೀರಿ ಈ ಒಂದು ಬ್ರಹ್ಮಕಲಶೋತ್ಸವ ಮತ್ತು ವಿಜಯ ಗೋಪುರ ಉದ್ಘಾಟನೆಗೆ? ನಾನು ಎಲ್ಲ ಊರಾಗೋ ಪರ ಊರಿನ ಜನರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಇದು ನಮ್ಮ ಊರಿನ ಒಂದು ಹಬ್ಬ. ನೀವು ನಿಮ್ಮ ಕುಟುಂಬದವರೊಂದಿಗೆ, ನಿಮ್ಮ ನೆರೆಕರೆಯವರೊಂದಿಗೆ, ನಿಮ್ಮ ಊರಿನವರೊಂದಿಗೆ ಬಂದು ಈ ನಮ್ಮ ಹಬ್ಬದಲ್ಲಿ ಪಾಲ್ಗೊಳ್ಳಿ. ಅದರಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳನ್ನು ನೀವು ವೀಕ್ಷಿಸಿಕೊಳ್ಳಿ. ಹಾಗೂ ಅಲ್ಲಿ ನಡೆಯುವಂಥ ಎಲ್ಲ ಏನು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಧನ್ಯವಾದಗಳು. ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ರಿ, ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರಿ, ಕೆಲವೊಂದು ಗೊತ್ತಿಲ್ಲದ ವಿಚಾರಗಳು ಕೂಡ ನಮಗೆ ಮಾಹಿತಿಯಾಗಿ ಸಿಕ್ಕಿದೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾಳ ಶೋಕುಡು, ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆಯ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು
ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವಕಡೆ ಹೂಪೇರು ಡಾಕ್ಟರ್ ಸ್ವರ್ಣಲತ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅನ್ನೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೆ ಮೂರು ಬಾರಿ